ಜೈ ಹಿಂದ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನೆಲ್. ಸೊ ಈ ಒಂದು ವಿಡಿಯೋ ಮುಖಾಂತರ ನಮ್ಮದೇನಪ್ಪಾ ಅಂದ್ರೆ ಇದು ಕ್ಲಾಸ್ ನಂಬರ್ 41. ಓಕೆ, ಸೆಕೆಂಡ್ ಶಿಫ್ಟ್ 26/2/2024ಕ್ಕೆ ಒಂದು ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ ಇದೆ. ಸೊ ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಕ್ವಶನ್ ಕೇಳ್ತಿದ್ದಾರೆ, ಸೊ ಯಾವ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ನೋಡೋಣಂತೆ. ಸೊ ಹಾಗಾದ್ರೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ನೋಡ್ರಿ, ಸೊ ಇಲ್ಲಿ ಮಸ್ಕಲ್. ಓಕೆ ನೋಡ್ರಿ, ಈ ಮಸ್ಕಲ್ ಅನ್ನ NTTBMD ಅಂತ ಬರ್ತಾರೆ. ಓಕೆ, ಹಾಗಾದ್ರೆ MUSCLE. ಓಕೆ, ಸೊ ಯಾವ ರೀತಿ ಬರ್ತಾರೆ ನೋಡ್ರಿ, NTT. ಓಕೆ, ಹಾಗಾದ್ರೆ NTTBMD ಅಂತ ಬರೀತಾರೆ. ಓಕೆ, ಸೊ ಹಾಗಾದ್ರೆ ನೋಡ್ರಿ, ಜಸ್ಟ್ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೆ ನೋಡ್ರಿ, ಇಲ್ಲಿಂದ ಇಲ್ಲಿ ಏನಾಗೈತೆಪ್ಪ ಅಂದ್ರ M ಇದ್ದು +1 ಆಗಿ N ಆಗ್ತಾ ಇದೆ. ದೆನ್ ಸೊ ನೋಡ್ರಿ, U ಇದ್ದು T ಆಗಿದೆ ಅಂತಂದ್ರೆ ಏನಾಗೈತೆ ನೋಡ್ರಿ, -1 ಆಗ್ತಾ ಇದೆ. ಓಕೆ, ಸೊ ದೆನ್ ST ಏನಾಗೈತಪ್ಪ ಅಂದ್ರ +1 ಆಗೈತಿ. CB ಇದ್ದಿದ್ದು ಏನಾಗೈತಿ, -1 ಆಗ್ತಾ ಇದೆ. ಓಕೆ, ದೆನ್ ಅಗೇನ್ L ಇದ್ದು ಏನಾಗೈತಿ, +1. ಸೊ ಇಲ್ಲಿ -1 ನೋಡ್ರಿ, ಒಂದ್ ಲೆಟರ್ +1 ಆದ್ರೆ ಮತ್ತೊಂದ್ ಲೆಟರ್ ಏನಾಗೈತಿ, -1. ಓಕೆ, ಸೊ ಹಾಗಾದ್ರೆ ಪ್ಲಾನೆಟ್ ಅನ್ನ ಯಾವ ರೀತಿಯಾಗಿ ಬರಿತೀರಿ ಅಂತ ಕೇಳ್ತಾರೆ. ಓಕೆ, ಸೊ ಪ್ಲಾನೆಟ್. ಓಕೆ ನೋಡ್ರಿ, ಸೊ ಏನಾಗಬೇಕು, +1 ಇಲ್ಲಿ -1 +1 -1 +1 -1. ರೈಟ್, ಹಾಗಾದ್ರೆ P +1 ಸೊ ಏನಾಗ್ತದ Q, L -1 K, A +1 is B, N -1 is M, E +1 is F. Okay, T -1 S. ಸೊ ಹಾಗಾದ್ರೆ QK BM FS. ಸೊ ಹಾಗಾದ್ರೆ QK BM FS. Okay, so the option 2 is the right answer ಆಗ್ತಾ ಇದೆ. ಸೊ the right answer is 2. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ, ಈ ಪ್ರಶ್ನೆಯಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಪಾಯಿಂಟಿಂಗ್ ಟುವರ್ಡ್ಸ್ ಅ ಫೋಟೋ ಆಫ್ ಅ ಮ್ಯಾನ್, ರಾಕಿ ಸೆಡ್. ಓಕೆ ನೋಡ್ರಿ, ಒಬ್ಬ ವ್ಯಕ್ತಿಯ ಫೋಟೋವನ್ನು ತೋರಿಸುತ್ತಾ ಯಾರು ಹೇಳ್ತಾ ಇದ್ದಾಳೆ, ರಾಕಿ ಹೇಳಿದಳು. ಓಕೆ ನೋಡ್ರಿ, ತೋರಿಸುತ್ತಾ ಅವನು ನನ್ನ ಅಜ್ಜನ ಮಗನ ತಂದೆ ಎಂದು ರಾಕಿ ಹೇಳಿದಳು. ಓಕೆ, ಹಾಗಾದ್ರೆ ಅವನು ಅಂದ್ರೆ ಯಾರು, ಆ ಫೋಟೋದಲ್ಲಿರುವಂತ ವ್ಯಕ್ತಿ. ನನ್ನ ಅಂತಂದ್ರೆ ಯಾರು ಬರ್ತಾ ಇದಾರೆ, ರಾಕಿ ಬರ್ತಾಳ. ಹಾಗಾದ್ರೆ ಅವನು ನನ್ನ ಅಂತಂದ್ರೆ ಯಾರು, ಇಲ್ಲಿ ಫಸ್ಟಿಗೆ ರಾಕಿ. ನನ್ನ ಅಜ್ಜನ ಮಗ, ಅದಕ್ಕೆ ಸೊ ನೋಡ್ರಿ ರಾಕಿ. ಸೊ ರಾಕಿನ ಇಲ್ಲಿ ತಗೊಳ್ಳೋಣ ಅಂತ. ರಾಕಿನ ಅಜ್ಜ ಅಂತಂದ್ರ ನೋಡ್ರಿ, ತಂದೆಯ ತಂದೆ ಅಥವಾ ತಾಯಿಯ ತಂದೆ ಆಗಿರ್ಬೋದು. ಅಜ್ಜನ ಮಗನ ಅಂತ ಹೇಳ್ತಾರ, ಹಾಗಾದ್ರೆ ಅಜ್ಜನ ಮಗನ ಏನಪ್ಪಾ ಅಂದ್ರೆ ರಾಕಿ ತಂದೆ ಆಗ್ತಾನ. ಓಕೆ, ಸೊ ಮಗನ ತಂದೆ ಅಂತ ಹೇಳ್ತಾರ, ಒಳ್ಳೆ ಅವ ಅಜ್ಜ ಅಂದ್ರ, ಸೊ ಅವನು ಅಂತಂದ್ರೆ ಯಾರು, ಇಲ್ಲಿ ಅಜ್ಜನ ಬಂದ. ಓಕೆ, ಅವನು ಅಂತಂದ್ರೆ ಯಾರು ಬಂದ್ರು, ಹೊಳ್ಳಿ ಅಜ್ಜನ ಬಂದ. ಫೈನ್. ಸೊ ನೋಡ್ರಿ, ಅವನು ನನ್ನ ಅಜ್ಜನ ಮಗನ ತಂದೆ. ಹೌದಲ್ಲ? ಸೊ ಹಾಗಾದ್ರೆ ವ್ಯಕ್ತಿ ರಾಕಿಗೆ ಹೇಗೆ ಸಂಬಂಧಿಸಿದ್ರೆ, ಹೌ ಈಸ್ ದ ಮ್ಯಾನ್ ರಿಲೇಟೆಡ್ ಟು ರಾಕಿ. ಹಾಗಾದ್ರೆ ಆ ಅಜ್ಜ ಅವನು ಏನಾಗ್ಬೇಕು, ರಾಕಿಗೆ ಏನಾಗ್ಬೇಕಂದ್ರ ಅಜ್ಜನ ಆಗ್ಬೇಕು, ಅಂದ್ರ ತಂದೆಯ ತಂದೆ ಆಗ್ಬೇಕು. ಹಾಗಾದ್ರೆ ತಂದೆಯ ತಂದೆ ಏನಂತಾರ, ಗ್ರ್ಯಾಂಡ್ ಫಾದರ್ ಅಂತಾರೆ. ಸೊ ಆನ್ಸರ್ ಏನ್ ಬರ್ತೈತ್ರಿ, ಆಪ್ಷನ್ 4 ಅಜ್ಜ ಬರ್ತಾ ಇದೆ. ಫೈನ್. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಸೊ ಬಾಡ್ಮಸ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ಈ ಬಾಡ್ಮಸ್ ಅಲ್ಲಿ ನಾವು ನೋಡೋದಾದ್ರೆ ನೋಡ್ರಿ, ಓಕೆ, ಸೊ ಯಾವ 2 ಸಂಖ್ಯೆಗಳನ್ನ ಬದಲಾಯಿಸಿದಾಗ ಈ ಸಮೀಕರಣ ಸರಿಯಾಗಿ ಮಾಡಲು ಸಾಧ್ಯ ಅಂತ ಕೇಳ್ತಾರೆ. ಓಕೆ ನೋಡ್ರಿ, ಇಲ್ಲಿ 10 ಮತ್ತು 4 ಕೊಟ್ಟಾಗ, ಓಕೆ 10 ಮತ್ತು 4 ಇಂಟರ್ಚೇಂಜ್ ಮಾಡಿದಾಗ ನೋಡ್ರಿ, ಸೊ ಇಲ್ಲಿ 4 ಬಂತು, 4 ಇದ್ದಲ್ಲೇ 10 ಬರ್ತದೆ. ಸೊ ಓಕೆ, ಸೊ ಇಲ್ಲಿ ಆಕ್ಚುಲಿ ಏನಪ್ಪಾ ಅಂದ್ರೆ ಬಾಕಿ ಎಲ್ಲ ಸೇಮ್ ಬರ್ತದೆ. ಫೈನ್. ಹಾಗಾದ್ರೆ ಇಲ್ಲಿ ನೋಡ್ರಿ 36 ನೋಡ್ರಿ, ಇದು ನೆಕ್ಸ್ಟ್ ಸ್ಟೆಪ್ ನಾಗ ನಾವು ಮಾಡೋದಾರ 36 ಗುಡ್ಲೆ ಮ್ಯಾಲ 11 ಇಡ್ತೀರಿ, ಕೆಳಗ 3 ಇಡ್ತೀರಿ. ಹೌದಾ, 3 ಒಂದ್ಲೆ 3 ಒಂದ್ಲೆ 3 ಎರಡ್ಲೆ ಅಂದ್ರೆ 12 ಇತ್ತು. ಓಕೆ, ಸೊ ಅದರ 12 11ಲೆ ಸೊ ಎಷ್ಟಪ್ಪ ಅಂದ್ರ 131 ಬಂತು. ಹೌದಲ್ರಿ? ಸೊ 12 11ಲೆ ಎಷ್ಟ್ರಿ, 131 ಬಂತು. ದೆನ್ ಇಲ್ಲಿವರೆಗೆ ಕಂಪ್ಲೀಟ್ ಮುಗಿತಿದ. ಓಕೆ, ದೆನ್ ಇಲ್ಲಿ ಏನಾಕೈತಿ ನೋಡ್ರಿ, -4 + 10 ಆಕೈತಿ. ದೆನ್ ನೋಡ್ರಿ 331 -4 ಮಾಡ್ರ 127 ಬಂತು, +10 137 ಬಂತು. ಬಟ್ 49 ಅಂತೂ ಬರತ್ತಿಲ್ಲ. ಸೊ ದೆನ್ ಹಾಗಾದ್ರೆ ಸೊ ಒಂದೇ ಆಪ್ಷನ್ ಏನೈತ್ರಿ, ತಪ್ಪಾಯ್ತು. ಓಕೆ, 4 ಮತ್ತು 11 ಇಂಟರ್ಚೇಂಜ್ ಮಾಡಿದಾಗ ಅಂತ ಕೇಳ್ತಾರ. ಓಕೆ, 4 11 ಇಂಟರ್ಚೇಂಜ್ ಮಾಡಿದಾಗ ನೋಡ್ರಿ, ಸೊ ಇಲ್ಲಿ ಏನ್ ಬಂತು 4. ಸೊ ದೆನ್ ಇಲ್ಲಿ ಏನ್ ಬಂತು 11. ಫೈನ್. ಹಾಗಾದ್ರೆ 36 ಗುಣ್ಲೆ 4 ಡಿವೈಡೆಡ್ ಬೈ 3 ಆಗ್ತದ. 3 ಒಂದ್ಲೆ 3 ಎಷ್ಟು, 3 ಹೌದಾ, 4/3. ಓಕೆ, ಸೊ ದೆನ್ ಹಾಗಾದ್ರೆ ಆಗಲೇ ನಾವೇನ್ ಮಾಡಿದ್ವಿ, ಚೇಂಜಸ್ ಮಾಡಿದ್ವಿ. ಸಿಂಕ್ ಸ್ವಲ್ಪ ಚೇಂಜ್ ಏನು ಮಾಡಿದ್ವಿ, ಫಸ್ಟ್ ಆಪ್ಷನ್ದಾಗ ಏನೋ ಇಲ್ಲಿ ಬೇರೆ ತಗೊಂಡ್ವಿ ನಾವು. 3 ಒಂದ್ಲೆ 3 ಎರಡ್ಲೆ 12 ಕರೆಕ್ಟ್. ಎಸ್ ಕರೆಕ್ಟ್ ಇತ್ತು. ಓಕೆ, ಈಗ ನೋಡ್ರಿ, ಈಗ ಏನಾಗ್ತದೆ 11 ಇದ್ದಲ್ಲಿ 4
4 ಇದ್ದಲ್ಲಿ 11 ಬಂದ್ರೆ ದೆನ್ ಹಾಗಾದ್ರೆ 36 ಗುಣಲೆ 4 ಡಿವೈಡೆಡ್ ಬೈ 3 ಆಯ್ತು. 3 ಒಂದಲೇ ಆದ್ರೆ 3 12 ಹೋಯ್ತು. 12 4 ಎಷ್ಟಪ್ಪ ಅಂತಂದ್ರ 48 ಆಕೈತಿ ಹೌದಲ್ಲ. ಸೊ ದೆನ್ ಹಾಗಾದ್ರೆ ಇಲ್ಲಿವರೆಗೆ ಮುಗಿತೀಗ. ನೆಕ್ಸ್ಟ್ ಏನ್ ಬಂತು ನೋಡ್ರಿ -10 ಪ್ಲಸ್ 11. ಓಕೆ 4 ಇದ್ದಿದ್ದು ಏನಾಗೈತಿ 11 ಆಗೈತಿ. ಅದ್ರ 30 ನೋಡ್ರಿ 48ರಾಗ 10 ಹೋದ್ರ 38. ಸೊ ಪ್ಲಸ್ 11 ಮಾಡಿದಾಗ ಏನ್ ಬಂತು ನೋಡ್ರಿ 49. ಓಕೆ ಸೊ ಹಾಗಾದ್ರೆ ಇಲ್ಲೂ ಕೂಡ 49 ಇದೆ. ಸೊ ದೆನ್ ಹಾಗಾದ್ರೆ ದ ಆಪ್ಷನ್ 2 ಏನಪ್ಪಾ ಅಂದ್ರೆ 4 ಇದ್ದದ್ದು 11 ಮಾಡಿ 11 ಇದ್ದದ್ದು 4 ಮಾಡಿದಾಗ ಸೊ ನಮ್ದು ಆಪ್ಷನ್ ಸರಿಯಾಗಿ ಆಗ್ತದೆ. ಓಕೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡಿದಾಗ ನೋಡ್ರಿ ಸೊ ಇದು ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ ಸೊ 6 ಫ್ರೆಂಡ್ಸ್ ಅಡಮ್, ಬೆತ್, ಕಾರ್ಲ್, ಡಯಾನಾ, ಎರಿಕ್ ಮತ್ತು ಏನು ಫಿಯೋನಾ ಆರ್ ಸಿಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ದ ಸೆಂಟರ್. ಓಕೆ ನೋಡ್ರಿ ಒಂದು ಸರ್ಕಲ್ ಅಲ್ಲಿ ಕೂಳ್ತಾ ಇದ್ರೆ ಸೊ ಟೋಟಲ್ ಎಷ್ಟು ಜನ ಇದ್ರೆ 6 ಜನ ಇದ್ರ. 1 2 3 4 5 6. ಸೊ ಈ ರೀತಿ ಏನಪ್ಪಾ ಅಂದ್ರೆ ಟೋಟಲಿ 6 ಜನ. ಸೊ ಎಲ್ಲರೂ ಕೂಡ ಏನ್ ಮಾಡ್ತಾ ಇದಾರೆ ಅಂತಾರೆ ನೋಡ್ರಿ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತ ಹೇಳ್ತಾರೆ. ಸೊ ದೆನ್ ಹಾಗಾದ್ರೆ ಓಕೆ ನೋಡ್ರಿ ಬೆತ್ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಅ ಕರ್ಲ್. ಓಕೆ ಸೊ ಹಾಗಾದ್ರೆ ಸೊ ಕರ್ಲ್ ನ ಇಮಿಡಿಯೇಟ್ಲಿ ರೈಟ್ ಯಾರು ಕೂತಾರಪ್ಪ ಅಂದ್ರ ಈ ಬೆತ್ ಕೂತಾನ. ದೆನ್ ಅಡಮ್ ಇಸ್ ಸೆಕೆಂಡ್ ಟು ದ ರೈಟ್ ಆಫ್ ಅ ಬೆತ್. ಎಡಮ್ ಇಸ್ ಸೆಕೆಂಡ್ ಟು ದ ರೈಟ್ ಆಫ್ ಅ ಬೆತ್. ಓಕೆ 1 2. ಸೊ ಹಾಗಾದ್ರೆ ಎಡಮ್ ಇಲ್ಲಿ ಬರ್ತಾ ಇದ್ದಾರೆ. ಓಕೆ ದೆನ್ ಫಿಯೋನಾ ಅಂಡ್ ಎಡಮ್ ಆರ್ ನೇಬರ್ಸ್. ಸೊ ಫಿಯೋನಾ ಮತ್ತು ಎಡಮ್ ನೇಬರ್ಸ್ ಅಂತಾರೆ. ಈಗ ಅವ್ರಿಬ್ರು ಆಜು ಬಾಜು ಕುಣ್ಬೇಕಾದ್ರೆ ನೋಡ್ರಿ ಇಲ್ಲೇ ಕುಣ್ಬೇಕಾಗತ್ತ. ಸೊ ಫಿಯೋನಾ ಮತ್ತು ಯಾರು ಫಿಯೋನಾ ಮತ್ತು ಅಡಮ್ ಫಿಯೋನಾ ಮತ್ತು ಅಡಮ್ ನೇಬರ್ಸ್. ಓಕೆ ಫಿಯೋನಾ ಮತ್ತು ಅಡಮ್ ನೇಬರ್ಸ್ ಅಂದ್ರೆ ನೋಡ್ರಿ ಫಿಯೋನಾ ಇಲ್ಲಿ ಬರ್ಬೋದು ಅಥವಾ ಇಲ್ಲಿ ಬಂದಿರ್ಬೋದು. ಓಕೆ ಸೊ ದೆನ್ ಡಯಾನಾ ಇಸ್ ನಾಟ್ ಸಿಟ್ಟಿಂಗ್ ನೆಕ್ಸ್ಟ್ ಟು ದ ಎರಿಕ್ ಆರ್ ಅ ಫಿಯೋನಾ. ಓಕೆ ಸೊ ಎರಿಕ್ ನ ನೆಕ್ಸ್ಟ್ ಕೂತಿಲ್ಲ. ಓಕೆ ಮತ್ತೆ ಫಿಯೋನಾ ನೆಕ್ಸ್ಟ್ ಕೂತಿಲ್ಲ ಆತರ ಅವಾಗ ನೋಡ್ರಿ. ಸೊ ಓಕೆ ಸೊ ಅವಾಗ ಏನಾಗ್ತದ ಈ ಎರಿಕ್ ಇಲ್ಲಿ ಬರ್ತೈತಿ. ಸೊ ದೆನ್ ಡಯಾನಾ ಸೊ ಇಲ್ಲಿ ಬರ್ತಾಳೆ. ರೈಟ್ ಸೊ ನೋಡ್ರಿ 6 ಜನ ಕೂತ್ಕೊಳ್ರಿ. ಫೈನ್ ದೆನ್ ಹೂ ಇಸ್ ಸಿಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಎರಿಕ್. ಸೊ ಇಮಿಡಿಯೇಟ್ ರೈಟ್ ಆಫ್ ಎರಿಕ್ ಯಾರು ಕೂತಾರ? ಸೊ ಸಿ ಅಂತಾರ ಕಾರ್ಲ್. ಓಕೆ ಸೊ ದ ಆಪ್ಷನ್ ಸಿ ದ ಕಾರ್ಲ್ ಥರ್ಡ್ ದ ಕಾರ್ಲ್ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಸೊ ಸಿಲಾಜಿಸಮ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ದೆನ್ ನೋ ಲ್ಯಾಂಡ್ ಇಸ್ ಅ ಕಪ್ ಅಂತ ಹೇಳ್ತಾರೆ. ಸೊ ನೋಡ್ರಿ ಯಾವುದೇ ಲ್ಯಾಂಡ್ಗಳು ಏನಲ್ಲಪ್ಪ ಅಂದ್ರ ಸೊ ಕಪ್ ಅಲ್ಲ. ಓಕೆ ದೆನ್ ಸಮ್ ಸ್ಪೂನ್ ಆರ ಲ್ಯಾಂಡ್ ಅಂತ ಹೇಳ್ತಾರೆ. ನೋಡ್ರಿ ಸಮ್ ಸ್ಪೂನ್ ಆರ ಏನಪ್ಪಾ ಅಂತಾರ ಲ್ಯಾಂಡ್ ಇದೆ. ಓಕೆ ಇಲ್ಲಿ ನೋಡ್ರಿ ಲ್ಯಾಂಡ್ಸ್ ಮತ್ತೆ ಕಪ್ಸ್ಗೆ ಯಾವುದೇ ರೀತಿ ರಿಲೇಷನ್ ಇಲ್ಲ. ಫೈನ್ ಹಾಗಾದ್ರೆ ನೋಡ್ರಿ ಆಲ್ ಕಪ್ ಆರ್ ಲ್ಯಾಂಡ್. ಸೊ ಎಲ್ಲಾ ಕಪ್ಸ್ ಏನಾರ ಲ್ಯಾಂಡ್ ಅದಾವ? ಸೊ ಇಲ್ಲ ರಾಂಗ್ ಆಯ್ತು. ದೆನ್ ಆಲ್ ಕಪ್ ಆರ್ ಸ್ಪೂನ್. ಎಲ್ಲಾ ಕಪ್ ಏನಾರ ಸ್ಪೂನ್ ಇದಾವ? ಇಲ್ಲ ಇದು ಕೂಡ ರಾಂಗ್ ಆಯ್ತು. ದೆನ್ ಸಮ್ ಕಪ್ ಆರ್ ನಾಟ್ ಅ ಲ್ಯಾಂಡ್ಸ್ ಅಂತ ಹೇಳ್ತಾರೆ. ಎಸ್ ಯಾವುದೇ ಕಪ್ಪು ಲ್ಯಾಂಡ್ ಇಲ್ಲಪ್ಪ ಅಂದ್ರೆ ಸಮ್ ಕಪ್ ಕೂಡ ಲ್ಯಾಂಡ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ದ ಆಪ್ಷನ್ ಏನಪ್ಪಾ ಅಂದ್ರ ಓನ್ಲಿ 3 ಫಾಲೋಸ್ ಅಂತ ಬರ್ತದ. ಸೊ ದೆನ್ ಆಪ್ಷನ್ ನೋಡ್ರಿ 4 ದ ಓನ್ಲಿ ಕನ್ಕ್ಲೂಷನ್ 3 ಫಾಲೋಸ್ ಅನ್ನೋದು ಸರಿಯಾದಂತ ಉತ್ತರ. ಫೈನ್ ಹಾಗಾದ್ರೆ ಮುಂದಿನ ಪ್ರಶ್ನೆಯಲ್ಲಿ ನೋಡಿದ್ರೆ ನೋಡ್ರಿ ಸೊ ಎನಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ ಎಚ್ ಅಂತಂದ್ರೆ ಏನಿದೆ? ಎಚ್ ಇಸ್ 8, ಸಿ ಅಂತಂದ್ರೆ 5. ಸೊ ಡಿಫರೆನ್ಸ್ ಏನ್ ಬರ್ತಾ ಇದೆ? ಸಾರಿ ಎಚ್ ಸಿ ಅಂದ್ರೆ 3, ಡಿಫರೆನ್ಸ್ ಏನ್ ಬರ್ತಾ ಇದೆ? 5 ಬರ್ತಾ ಇದೆ. ಓಕೆ ಸೊ ನೋಡ್ರಿ ಎಕ್ಸ್ ಮತ್ತು ಎಸ್ ಗೆ ಇಲ್ಲೂ ಕೂಡ ನೋಡ್ರಿ ಸೊ ಎಕ್ಸ್ ಅಂತಂದ್ರೆ 24, ಸಿ ಅಂತಂದ್ರೆ ಎಷ್ಟ್ರಿ? ಸೊ 18, ಸೊ 19. ಸೊ ಇಲ್ಲೂ ಕೂಡ 5 ಡಿಫರೆನ್ಸ್ ಬರ್ತಾ ಇದೆ. ಸೊ ಪಿ ಇಸ್ 16, ಕೆ ಇಸ್ 13, ಪಿ ಇಸ್ 16, ಕೆ ಇಸ್ 11. ಸೊ ಇಲ್ಲೂ ಕೂಡ 5 ಬರ್ತದೆ. ಸೊ ಹಾಗಾದ್ರೆ ದೆನ್ ಏನಾಗಬೇಕು? -5. ಓಕೆ ಸೊ ದೆನ್ a -5. ಸೊ a -5 ನೋಡ್ರಿ a ಇಸ್ 26 ಫಸ್ಟ್ ಲೆಟರ್ ಆಗ್ತದ. ಅದ್ರ ಹಿಂದಂತದ 26 ಬರ್ತದ. ದೆನ್ -4 ಮಾಡ್ರಿ ಅದ್ರಾಗ. ಸೊ 22nd. ಸೊ ವಿ ಬರ್ತೈತಿ. ಸೊ ವಿ ದೆನ್ ಎನ್ ಅಂತಂದ್ರ 14 ಒಳಗ -5 ಮಾಡಿದ್ರ 9 ಅಂದ್ರ ಐ ಬರ್ಬೇಕು. ಸೊ ದೆನ್ ಟಿ ಇಸ್ 20, -5 ಮಾಡಿದ್ರ 15. ಸೊ 15 ಲೆಟರ್ O, VIO. ಸೊ ದ ಆಪ್ಷನ್ ಇಸ್ VIO ಇಸ್ ದ ರೈಟ್ ಆನ್ಸರ್. ಓಕೆ ಸೊ ದೆನ್ ಮುಂದಿನ ಪ್ರಶ್ನೆ. ಓಕೆ ಸೊ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ ಈ ಸಿಟ್ಟಿಂಗ್ ಏನಪ್ಪಾ ಅಂದ್ರೆ ಇದನ್ನ ಡಿಕ್ಷನರಿ ಆರ್ಡರ್ ಅಲ್ಲಿ ಬರೀಬೇಕಂತ ಹೇಳ್ತಾರೆ. ಓಕೆ ನಾವು ಇಲ್ಲಿ ಅಷ್ಟರಲ್ಲಿ ನೋಡ್ಬೇಕಾದ್ರೆ ನೋಡ್ರಿ ಈ CON ಅನ್ನುವಂಥದ್ದು ಏನಿದೆ ಕಾಮನ್ ಆದಂತ ಒಂದು
ಶಬ್ದ ಇದೆ. ಫೈನ್. ಹಾಗಾದ್ರೆ ಮುಂದಿನ ಒಂದು ನೋಡ್ರಿ, ಸೊ ಇಲ್ಲಿ ಏನೈತಪ್ಪ ಅಂದ್ರೆ ಎಸ್ ಇದೆ, ಇಲ್ಲೂ ಎಸ್ ಇದೆ, ಇದು ಎಸ್ ಇದೆ, ಟಿ ಟಿ. ಸೊ ಎಸ್ ಮೊದಲು ಬರ್ತೈತೆ, ಟಿ ಮೊದಲು ಬರ್ತೈತೆ ಅಂತಂದಾಗ ಎಸ್ ಮೊದಲು ಬರ್ತದ. ಹಾಗಾದ್ರೆ ಎಸ್ 3 ಕಡೆ ಐತಿ ನೋಡ್ರಿ. ಸೊ ನೆಕ್ಸ್ಟ್ ಟಿ 2 ಕಡೆ ಐತಿ, ಹೌದಲ್ಲ? ಸೊ ದೆನ್ ಅದ್ರ ನೋಡಿ ಎಸ್ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಏನೈತಿ ನೋಡ್ರಿ, ಯು 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 ಮತ್ತು ಹೊಳ್ಳಿ ಕಾಮನ್ ಬಂತು. ಓಕೆ, ದೆನ್ ಅದಾದ್ಮೇಲೆ ನೋಡ್ರಿ ಎಂ ಎಂ. ಸೊ ಇಲ್ಲಿ ಐತಿ ಎಲ್. ಸೊ ಯಾವ್ದು ಫಸ್ಟ್ ಬರ್ತದ? ಎಲ್ ಫಸ್ಟ್ ಬರ್ತದ, ಜೆ ಕೆ ಎಲ್. ಅದಾದ್ಮೇಲೆ ಎಂ ಬರ್ತದ ಅಂತಂದ್ರಾಗ ಸೊ ಎಲ್ ಇಲ್ಲಿ ಬಂತು, ನೆಕ್ಸ್ಟ್ 2 ಕಡೆ ಎಂ ಬಂತು. ಓಕೆ, ದೆನ್ ಇಲ್ಲಿ ಐತಿ, ಇಲ್ಲಿ ಐತಿ, ಈ ಮುಗೀತು. ದೆನ್ ಈ ಇದ್ದಿದ್ದ ನೆಕ್ಸ್ಟ್ ಆರ್ ಬಂತು. ಓಕೆ, ದೆನ್ ನೋಡ್ರಿ, ಸೊ ಹಾಗಾದ್ರೆ ಫಸ್ಟ್ ಯಾವ್ದು ಬರ್ತಾ ಇದೆ? ಸೊ ಇದು ಬರ್ತದ. ಫಸ್ಟ್ ಏನಪ್ಪಾ ಅಂದ್ರ ಕನ್ಸಲ್ಟ್. ಓಕೆ, ಸೊ ಇದು ಏನು ಥರ್ಡ್ ಶಬ್ದ. ಓಕೆ, ಅದಾದ್ಮೇಲೆ ಕನ್ಸ್ಯೂಮ್. ಓಕೆ, ಸೊ 1 ಕನ್ಸ್ಯೂಮರ್. ಸೊ 2. ಸೊ 3 1 2. ಸೊ ನೋಡ್ರಿ 3 1 2 ಎಲ್ಲೈತಿ? ಸೊ ಇಲ್ಲೂ ಐತಿ, ಇಲ್ಲೂ ಐತಿ. ಸೊ ಹಾಗಾದ್ರೆ ಸೊ ನೆಕ್ಸ್ಟ್ ಇಲ್ಲೂ ಕೂಡ ನೋಡ್ಬೇಕೀಗ ಟಿ ಟಿ ಒಳಗಡೆ ನೋಡ್ರಿ. ಸೊ ಇಲ್ಲೂ ಎ ಐತಿ, ಇಲ್ಲೂ ಐತಿ, ದೆನ್ ಇಲ್ಲಿ ಸಿ ಐತಿ, ಇಲ್ಲಿ ಐ ಐತಿ ಅಂತಾರ. ಸಿ ಮತ್ತು ಐ ಒಳಗೆ ಫಸ್ಟ್ ಬರೋದು ಸಿ. ಹಾಗಾದ್ರೆ ಸೊ ನೆಕ್ಸ್ಟ್ ಏನ್ ಬರ್ತದ? 4. ಅದಾದ್ಮೇಲೆ 5. ಸೊ 3 1 2 4 5. ಸೊ ದ ಆಪ್ಷನ್ ಇಸ್ 3 1 2 4 5 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ಸೊ ಮಿರರ್ ಇಮೇಜ್ ಗೆ ಸಂಬಂಧಪಟ್ಟಂಗಿದೆ ನೋಡ್ರಿ. ಸೊ ಟಿ ಆಲ್ವೇಸ್ ಏನಪ್ಪಾ ಅಂದ್ರೆ ಟಿನೇ ಇರ್ತೈತಿ, ಓ ಕೂಡ ಏನಪ್ಪಾ ಅಂದ್ರೆ ಓನೇ ಇರ್ತೈತಿ. ಬಟ್ ಏನಾಗಿರ್ತಾವ? ಉಲ್ಟಾ ಆಗಿರ್ತಾವ. ಸೊ ಓ ಮತ್ತೆ ಟಿ ಆಗ್ಬೇಕು. ಓಕೆ, ಸೊ ಇದು ಏನಪ್ಪಾ ಅಂದ್ರೆ ನಮ್ದು ಸರಿಯಾದಂತ ಉತ್ತರ ಆಗ್ತದ. ಓ ಟಿ ಎಲ್ಲಿ ನೋಡ್ರಿ. ಸೊ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಇಲ್ಲಿ ನೋಡ್ರಿ, ಸೊ ಇದು ಕೂಡ ಮಿರರ್ ಇಮೇಜ್ ನೋಡ್ರಿ. ಸೊ ಮಿರರ್ ಇಮೇಜ್ ಗೆ ಸಂಬಂಧಪಟ್ಟಂಗ ಇದು 2ನೇ ಪ್ರಶ್ನೆ ಐತಿ ನೋಡ್ರಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡಿದಾಗ ನೋಡ್ರಿ ಈ ರೀತಿ ಇದು ತಿರುಗಿದಾಗ ನೋಡ್ರಿ. ಸೊ ಎಸ್ ಹಿಂಗು ಬರ್ತೈತಿ, ಹಿಂಗು ಬರ್ತೈತಿ. ಸೊ 4 ಕರೆಕ್ಟ್ ಇದೆ. ಫೈನ್. ಹಾಗಾದ್ರೆ ಇಲ್ಲಿ ನಾವು ಚಿತ್ರಗಳನ್ನ ನೋಡಿದಾಗ ಓಕೆ, ಇಲ್ಲಿ ಲೈನ್ಸ್ ಗಳು ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ ಟಚ್ ಆಗತ್ತಾವ, ಬಟ್ ಇಲ್ಲಿ ಮಿಡಲ್ ಅಲ್ಲಿ ಟಚ್ ಆಗತ್ತಿಲ್ಲ. ಸೊ ರಾಂಗ್ ಆನ್ಸರ್ ಆಯ್ತು. ಓಕೆ, ಸೊ ದೆನ್ ಇಲ್ಲಿ ನೋಡ್ರಿ. ಸೊ ಓಕೆ, ಸೊ ಈ ರೀತಿ ಬಂದಾಗ ಓಕೆ, ರೈಟ್ ಇದು ಹೊರಗಡೆ ಇದೆ, ಇದು ಒಳಗಡೆ ಬರತ್ತಿ. ಸೊ ಇಲ್ಲೂ ಕೂಡ ರೈಟ್ ಆಗ್ಬೋದು. ಓಕೆ, ಸೊ ದೆನ್ ಇಲ್ಲೂ ಒಳಗಡೆ ಐತಿ, ಇಲ್ಲೂ ಹೊರಗಡೆ ಐತಿ. ಸೊ ಇದು ಕೂಡ ಬರಬಹುದು. ಓಕೆ, ಸೊ ಇಲ್ಲಿ ಸೊ ಏನಪ್ಪಾ ಅಂತಾರೆ, ಇಲ್ಲಿ ಈ ಕೌನ್ಸ್ ನೋಡ್ರಿ ಬ್ರಾಕೆಟ್ ಮ್ಯಾಲ ಬಂದೈತಿ, ಇಲ್ಲಿ ಕೆಳಗೆ ಬರ್ಬೇಕಾಗಿತ್ತು, ಇದು ಹೋಯ್ತು. ಫೈನ್. ಹಾಗಾದ್ರೆ ಈ ಚಿತ್ರ ಮತ್ತು ಆ ಚಿತ್ರದೊಳಗೆ ಏನು ಫರಕ್ ಐತಿ ಅನ್ನೋದು ನೋಡೋದಾದ್ರೆ ಓಕೆ, ಸೊ ಇಲ್ಲಿ ನೋಡ್ರಿ. ಓಕೆ, ಸೊ ಇದು ಇಲ್ಲಿ ಕಾರ್ನರ್ ಟಚ್ ಆಗೈತೆ ನೋಡ್ರಿ ಈ ಲೈನ್, ಬಟ್ ಇಲ್ಲಿ ಯಾವುದು ಕಾರ್ನರ್ ಈ ಒಂದು ಪ್ಲೇಸ್ ಇಂದ ಟಚ್ ಆಗಿಲ್ಲ. ಸೊ ಹಾಗಾದ್ರೆ ಸೊ ಇದು ಕೂಡ ಏನಾಯ್ತು? ರಾಂಗ್ ಆಯ್ತು. ಸೊ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಯಲ್ಲಿ ನೋಡೋದಾದ್ರೆ ನೋಡ್ರಿ. ಓಕೆ, ಸೊ ಇಲ್ಲಿ ಒಂದು ಚೌಕದಲ್ಲಿ ಏನೇ ನೋಡ್ರಿ. ಸೊ 1ನೇದಾಗ ಸೊ ಚೌಕ ಇಲ್ಲಿ ಬಂದೈತಿ. ಓಕೆ, ಸೆಕೆಂಡ್ದೊಳಗೆ ಏನಾಗಿತ್ತು ನೋಡ್ರಿ. ಸೊ ಇನ್ ದ ಕ್ಲಾಕ್ ವೈಸ್ 1 2 ಪ್ಲೇಸ್ ಚೇಂಜ್ ಆಗಿ ಇಲ್ಲಿ ಬಂತು. ನೆಕ್ಸ್ಟ್ 3ನೇದ್ರಾಗ ನೋಡ್ರಿ ಓನ್ಲಿ 1 ಪ್ಲೇಸ್ ಚೇಂಜ್ ಆಗಿ ಇಲ್ಲಿ ಬಂತು. ನೆಕ್ಸ್ಟ್ 4ನೇದ್ರಾಗ 1 2. ಸೊ ನೋಡ್ರಿ ಇಲ್ಲಿಂದ ಇಲ್ಲಿ ಬರ್ಬೇಕಾರೆ 1 ಆಯ್ತು, ಸಾರಿ 2 ಆಯ್ತು. ದೆನ್ ಇಲ್ಲಿಂದ ಇಲ್ಲಿ ಹೋಗ್ಬೇಕಾರೆ 1. ಸೊ ದೆನ್ ಇಲ್ಲಿಂದ ಇಲ್ಲಿ ಹೋಗ್ಬೇಕಾದ್ರೆ ನೋಡ್ರಿ ಮತ್ತೆ ಏನಾಗೈತಿ 1 2 ಚೇಂಜ್ ಆಗ್ಯದ. ದೆನ್ ಇಲ್ಲಿಂದ ಇಲ್ಲಿ ಹೋಗ್ಬೇಕಾರೆ ನೋಡ್ರಿ 1 ಚೇಂಜ್. ಸೊ ನೆಕ್ಸ್ಟ್ ಏನಾಗಬೇಕಾ 2 ಚೇಂಜ್ ಆಗ್ಬೇಕು. 2 ಚೇಂಜ್ ಆಗ್ಬೇಕಂದ್ರ ಸೊ ಇಲ್ಲಿ ಬರ್ಬೇಕು. ಓಕೆ, ಸೊ ದೆನ್ ಹಾಗಾದ್ರೆ ಆ ರೀತಿ ಇರುವಂತ ಚಿತ್ರ ನೋಡ್ರಿ. ಸೊ ಓನ್ಲಿ ಇನ್ ಆಪ್ಷನ್ 1 ಇದೆ. ಸೊ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಕ್ವಶನ್ಸ್. ಸೊ ಅಗೇನ್ ಮುಂದಿನ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್. ಸೊ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.